ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಬೆಂಗಳೂರಲ್ಲೇ IPL ಅಬ್ಬರ ಜೋರಾಗಿರುತ್ತೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಕುನ್ಹಾ ಅವರು ಒಂದು ಕಮಿಟಿಯನ್ನು ಮಾಡಿ ವರದಿಯನ್ನು ನೀಡಿದ್ರು. ಆ ವರದಿಯ ಮೇಲೆ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ, 3 ಭಾಗ ಮಾಡಿಕೊಂಡು ವರದಿ ಅನುಷ್ಠಾನವನ್ನು ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ವರದಿ ಆಧಾರದ ಮೇಲೆ ಕ್ಯಾಬಿನೆಟ್ ಒಪ್ಪಿ ಅನುಮತಿಯನ್ನು ನೀಡಿದೆ. ನಾಳೆ ಅಥವಾ ನಾಡಿದ್ದು ಗೃಹ ಇಲಾಖೆ ಈ ಬಗ್ಗೆ ಒಂದು ಅಧಿಕೃತ ಆದೇಶವನ್ನು ನೀಡುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಆ ಮನವಿಯನ್ನು ಕೊಟ್ಟಿದ್ದರು. IPL ಮ್ಯಾಚ್ಗಳನ್ನು ಬೆಂಗಳೂರಿನಲ್ಲಿ ಆಡಿಸಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದರು. ಈ ಹಿಂದೆ ಏನು 4ನೇ ಮಾರ್ಚ್ನಲ್ಲಿ ಕಾಲ್ತುಳಿತ ಆಗಿತ್ತು, ಸುಮಾರು 11 ಜನ ಸತ್ತಿದ್ರು. ಸರ್ಕಾರ ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಜಸ್ಟಿಸ್ ಕುನ್ನಾ ಅವರನ್ನು ಒಂದು ಕಮಿಷನ್ ಮಾಡಿ ನೇಮಕ ಮಾಡಿದ್ದು. ಅವರು ವರದಿಯನ್ನು ಕೊಟ್ಟಿದ್ದರು. ಆ ವರದಿ ಸುಮಾರು ರೆಕಮೆಂಡೇಷನ್ಸನ್ನು ಅವರು ಕೊಟ್ಟಿದ್ದರು. ನಾವು KSC ಅವರಿಗೆ ವಿಮೆನ್ IPL ಮಾಡುವಾಗ, ವಿಮೆನ್ ವರ್ಲ್ಡ್ ಕಪ್ ಮ್ಯಾಚನ್ನ ಆಡಿಸುವಾಗ ಅವರು ನಮ್ಮನ್ನು ಸಂಪರ್ಕ ಮಾಡಿ ನಮಗೆ ಅವಕಾಶ ಕೊಡಿ ಅಂತ ಕೇಳಿದರು. ಆಗ ನಾವು ಹೇಳಿದ್ವು, ನೀವು ಏನು ಜಸ್ಟಿಸ್ ಕುನ್ನಾ ಅವರ ವರದಿಯ ಪ್ರಕಾರ, ರೆಕಮೆಂಡೇಷನ್ ಪ್ರಕಾರ ನೀವು ಅದನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೆವು. ಅವರು 3 ಭಾಗವನ್ನು ಮಾಡಿಕೊಂಡು ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಅಂತ ಹೇಳಿ 3 ಭಾಗವನ್ನು ಮಾಡಿಕೊಂಡು ಏನು ಜಸ್ಟಿಸ್ ಕುನ್ನಾ ಅವರಲ್ಲಿ ರೆಕಮೆಂಡೇಷನ್ಸ್ ಇತ್ತು ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಾವು ಅವರಿಗೆ ತಿಳಿಸಿದ್ದೇವೆ. ಅನೇಕ ರೆಕಮೆಂಡೇಷನ್ಸನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಪಾರ್ಕಿಂಗಿಗೆ ಸಂಬಂಧಪಟ್ಟಾಗೆ, ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಾಗೆ, ಆಮೇಲೆ ಏನು ಕ್ವೀನ್ಸ್ ರೋಡ್ನಲ್ಲಿ ಯಾರು ಜನ ಓಡಾಡ್ತಕ್ಕಂಥದ್ದು ಇರ್ಬೋದು, ಹೊರಗಡೆ ಯಾರು ಅವರು ಇರಬಾರ್ದು, ಟಿಕೆಟಿಂಗೆಲ್ಲ ಒಳಗಡೆ ಆಗಬೇಕು ಅಂತಕ್ಕಂಥ ರೆಕಮೆಂಡೇಷನ್ಸ್ ಇತ್ತು. ಅದನ್ನೆಲ್ಲ ನಾವು ಅವರಿಗೆ ತಿಳಿಸಿ ನಾವು ಒಂದು ಸಮಿತಿ ಮಾಡಿದ್ದೇವೆ.